ಹೆಲ್ಲೋ ಯೂಟ್ಯೂಬ್ ಹೆಂಗದ್ರಿ ಎಲ್ಲ ಮಜಾದಾಗದ್ರಿ ಅನ್ಕೋತ ಇನ್ನೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಹಿಮಾಲಯನ್ 450 ತೊಗೊಂಬಂದೇನು ಗೈಸ್. ನಿನ್ನೆ ಈಗ ಬೆಳಗ್ಗೆ ಒಂದು ರೌಂಡ್ ಹೋಗ್ಬೇಕಂತ ಮಾಡಿದ್ದೀನಿ. ಟೈಮ್ 7:30 ಆಗೈತಿ. 7:21 24 ಡಿಗ್ರಿ ಸೆಲ್ಸಿಯಸ್ ಐತಿ. ನಾವು ಏನು ಬೇಕಾದ ತೋರಿಸ್ತೈತಿ ಗಾಡಿಯಾಗ ಗೈಸ್. ನೋಡ್ರಿ ಹೋಗ್ಬರ್ರಿ. ಇಲ್ಲೇ ಮನೆ ನಮ್ದು ಇಲ್ಲೈತಿ. ಒಂದು ಹಿಂಗೆ ಹೋಗ್ಬೋದಿತ್ತು, ಒಂದು ರೌಂಡ್ ಹೊಡಿಬೇಕೀಗ. ಈ ಕಡೆಯಿಂದ ಹೊಡಿತಾನೆ. ಪವರ್ ಅಂದ್ರೆ ಪವರ್ ಐತಿ. ಅವನಿದು ಗಾಡಿ ತೆಗ್ಗ ಮುಳ್ಳ ಏನು ಫೀಲ್ ಆಗಂಗಿಲ್ಲ ಈಗ. ಇದ್ರದ್ದು ಒಂದು ಸಣ್ಣ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಟ್ರಿಪ್, ಫ್ಯೂಲ್ ರೇಂಜ್ ಮತ್ತು ಗಾಡಿದ ಬ್ಯಾಟ್ರಿ ಟೆಂಪ್ರೇಚರ್ ಅದಿದು ಏನೇನೋ ಭಾಳ ಅದಾವ. ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗುದ್ದಾಡಂಗಿಲ್ಲ. ನಮಗೇನು ಬೇಕಾಗೈತಿ ತೆಗಿನಾಗ ಹೊಡೆದ್ರೆ ನಮ್ಗೆ ಬಾಡಿ ನೋವು ಆಗಬಾರ್ದು ಅಂಥ ಗಾಡಿ ಇಲ್ಲಿ ನಮ್ಮ ಕೈಯಾಗ ಸಿಕ್ಕೈತಿ. ಅದನ್ನು ನಾವು ಕಟ್ಟಿವನಂತ ಗೈಸ್. ಇದು ನಮ್ಮ ಹುಕ್ಕೇರಿ ಸರ್ಕಲ್ ಇದೆ, ಹುಕ್ಕೇರಿ ಒಳಗದೇವಿ. ಯಾವಾಗ 100 ಹೋಗ್ತಿದ್ದು ಗೊತ್ತಾಗಂಗಿಲ್ಲ. ಆದ್ರೆ ಹೊಸ ಗಾಡಿ ನೀನೇ ತೊಗೊಂಬಂದೇನಿ. ಶೋರೂಮ್ದವ್ರು ಹೇಳಿದಾರು ಮಿನಿಮಮ್ ಒಂದು 80 to 100 ಅಂದ್ರೆ 6th ಗೇರ್ ಹಾಕ್ಬೇಕಂದ್ರೆ ನಾವು ಮಿನಿಮಮ್ 80 ಇರ್ಬೇಕು. ಅದಕ್ಕೆ ನಾವು 100 ಅಂತೂ 80ರಿಂದ 100 ಹೊಡಿಯಬೇಕಾಗ್ತಿದ್ ಗೈಸ್. ಸ್ಯಾಡಲಿಂಗ್ ಮಾಡಕ್ಕಂತೂ ಗಾಡಿ ಇದು ನಮ್ಮ ದಾಬಾ ಗೈಸ್. ನಮ್ಮ ದಾಬಾಗೆ ಬಂದೇವಿ ನೋಡೋಣ ಅಂತ. ಏನಾಗತ್ತೈತಿ ಏನಿಲ್ಲ. ಇನ್ಮ್ಯಾಗ ನನಗೆ ಈ ಗಾಡಿ ಪ್ರಾಕ್ಟೀಸ್ ಮಾಡೋಕೆ ಇದೇ ಜಾಗ. ಫುಲ್ ಸ್ಲೋ ಅದು ಹೆಂಗೆ ಏನೇನು ಮಾಡ್ತಾರಲ್ಲ ಟೆರೇನ್ ಟ್ರ್ಯಾಕ್ ಇದೆಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾನೆ. ಈ ಗಾಡಿ ಕೈ ಕುಂದ್ರು ಮಟ ಆಮೇಲೆ ನಾವು ಹೋಯ್ತಾನೆ ಹೊರಗೆ. ಏನು ಗಾಡಿ 210-200 ಕಿಲೋ ಆಗ್ತೈತಿ ಎಲ್ಲ ಫ್ಯೂಲ ನನ್ನ ಎಲ್ಲ ಹಿಡ್ಕೊಂಡು. ಈ ಜಸ್ಟ್ ನಿಂತಾಗಷ್ಟ ಇದು ವೇಟ್ ಫೀಲ್ ಆಗ್ತೈತಿ. ಇಲ್ಲಂದ್ರೆ ಗಾಡಿ ಹೊಂಟಿತ್ತಂದ್ರೆ ಏನು ಗೊತ್ತಾಗಂಗಿಲ್ಲ. ಹಿಂಗೈತಿ ಗಾಡಿ. ಇಷ್ಟು ದೊಡ್ಡದು ಟ್ಯಾಂಕ್ ಐತಿ, ಇಷ್ಟು ದೊಡ್ಡದು ಟೈರ್ ಐತಿ. ಸೈಲೆನ್ಸರ್ ಇಟ್ಟೈತಿ. ಮಸ್ತ್ ಅಂದ್ರೆ ಮಸ್ತ್ ಸೌಂಡ್ ಬರ್ತೈತಿ. ಅದು ವಿಡಿಯೋದಾಗ ಅದು ಯಾವ್ದು ಬೇಕಾದ ವಿಡಿಯೋ ನೋಡ್ರಿ, ಅದು ನಿಮಗೆ ಫೀಲ್ ಬರೋಂಗಿಲ್ಲ. ಆ್ಯಕ್ಚುಲಿ ಫೀಲ್ ಬರ್ಬೇಕಂದ್ರೆ ನಿಮಗೆ ಹೊಡೆದ ನೋಡ್ಬೇಕು ಈ ಗಾಡಿ. ವಿಡಿಯೋ ಎಲ್ಲ ನೋಡಿ ಗಾಡಿ ತೊಗೋತಾನೆ ಮತ್ತು ಹೋಗ್ತಾನಂದ್ರೆ ಹೋಗ್ಬೇಡ್ರಿ. ಕೈಯಾಗ ತೊಗೋರಿ ಗಾಡಿ. ಒಂದು 5ರಿಂದ 10 ಕಿಲೋಮೀಟ್ರ್ ನಿಮಗೆ ಅಡ್ಜಸ್ಟ್ ಆಗ್ಬಿಟ್ಟ ಹೊಡೀರಿ. ಅಡ್ಜಸ್ಟ್ ಆತು ಗಾಡಿ ಒಯ್ರಿ. ಇಲ್ಲ ಗಾಡಿ ಅಲ್ಲೇ ಬಿಟ್ಟು ಬಂದುಬಿಡ್ರಿ. ಯಾಕಂದ್ರೆ ವೇಟ್ ಐತಿದ ಗಾಡಿ. ವೇಟ್ ಅಂತೂ ಐತಿ, ಇಲ್ಲ ಅನ್ನಂಗಿಲ್ಲ. ವೇಟ್ ಐತಿ. ಅದಕ್ಕೆ ಮುಂಜಾನೆ ಅದು ಕಸರತ್ತು ಮಾಡ್ಬೇಕಾಗ್ತೈತಿ ಗೈಸ್. 5 ಗಂಟೆಗೆ 6 ಗಂಟೆಗೆ ಎದ್ದ ಮಸ್ತ್ ಅಂದ್ರೆ ಮಸ್ತ್ ಐತಿ. ಈಗ ಒಂದು ಕೆಲಸ ಮಾಡೋಣ ಅಂದ್ರೆ, ಈಗ ಏನಂದ್ರೆ ಗಾಡಿದ ರಿವ್ಯೂ ಅಂತೂ ನಂಗಂತೂ ಮಾಡಕ್ಕೆ ಬರಂಗಿಲ್ಲ ಇದೆ. ಯಾಕಂದ್ರೆ ಅವರೆಲ್ಲ ಪ್ರೊಫೆಷ್ನಲ್ ಅದಿರ್ತಾರು. ನನಗೆ ತೋರ್ಸಂದ್ರೆ ಏನು ತೋರಿಸ್ತಾನೆ, ನಾನು ದೊಡ್ಡ ಟೈರ್ ಐತ್ರಿ, ಇಷ್ಟು ಸೈಲೆನ್ಸರ್ ಐತಿ, ಇಷ್ಟು ದೊಡ್ಡದು ಇಂಜನ್ ಐತಿ, ಇಷ್ಟು ದೊಡ್ಡದು ಗಾಡಿನ ಎಷ್ಟು ದೊಡ್ಡದು ಐತಿದ, ನಾ ಇರಾಮ ಇದು ಆರದೇನಿ ಹಿಂಗೆ ಹೇಳ್ಬೇಕಾಗ್ತೈತಿ ಗೈಸ್. ನನಗಿದು ಸ್ಪೆಸಿಫಿಕಲ್ಲಿ ಏನು ಅದು ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನು ಮಾಡೋಣಂತ, ನಮ್ಮದು ವಿಡಿಯೋದಾಗ ಮಜಾ ಇರ್ತೈತೆ. ಏನು ಪ್ರೊಫೆಷ್ನಲ್ ಅಂತೇಳಿ ಏನು ಇರೋಂಗಿಲ್ಲ. ಜಸ್ಟ್ ನೀವು ಒಂದು 5 ನಿಮಿಷ 10 ನಿಮಿಷ ಖಾಲಿ ಇದ್ರಂದ್ರೆ ನಮ್ಮ ವಿಡಿಯೋ ಒಂದು ನೋಡಿ ಹೋಗ್ರಿ. ಈಗ ನಾ ಏನು ಮಾಡ್ತೇನೆ ಅಂದ್ರೆ, ಇಲ್ಲೇ ಹುಕ್ಕೇರಿಯಿಂದ ಜಸ್ಟ್ ಒಂದು 10 ಕಿಲೋಮೀಟ್ರ್ ಇದನ್ನೈತಿ, ಊರುಗಳು ಹೊಳಿ ಐತಿ. ಹೋಗಿ ಫಸ್ಟ್ ಕ್ಲಾಸ್ ಹೊಳಿ ಬಾಜುಕ್ಕೆ ಹೋಗೋಣಂತ. ಒಂದೆರಡು ಫೋಟೋ ಗೀಟೋ ಏನು ಬೇಕಾದ ತೆಗಿಯೋಣಂತ. ಹೋಗಿ ಬರೋಣ ಬರ್ರಿ ಗೈಸ್. ಅಲ್ಲೇ ಈ ಗಾಡಿ ವೈಬ್ರೇಷನ್ ಅಂತೂ ನನಗಂತೂ ನಾಗೆ ಬರೋಬರ್ ಅನ್ಸುತ್ತೆ 50ದಿಂದ. ಮತ್ತು ಅವ್ರು ಸೂಪರ್ ಬೈಕ ಮತ್ತು ಇಂಥ ದೊಡ್ಡ ಗಾಡಿ ಹೊಡೆದಿರ್ತಾರೆ, ಅವ್ರಿಗೆ ಇದು 450 ವೈಬ್ರೇಷನ್ ಅನ್ನಿಸ್ತೈತಿ. ಆದ್ರೆ ಇವರು ಇದಕ್ಕೆ ಕಂಪೇರ್ ಮಾಡೋದು ಎಷ್ಟು ಸರಿ ಅಂತೇಳಿ ನಮಗೂ ಗೊತ್ತಾಗಂಗಿಲ್ಲ. ಸೊ ಏನು ಮಾಡೋಣ, ನಮ್ಮ ಕೈಯಾಗ ಗಾಡಿ ಐತಿ, ಅದೆಲ್ಲ ವಿಚಾರ ಮಾಡೋದು ಅದು ಬಿಟ್ಟು ಬಿಡ್ರಿ. ನಮ್ಮ ಕೈಯಾಗ ಗಾಡಿ ಐತಿ. ಈಗ ಮಜಾದಾಗ ವಿಡಿಯೋ ನೋಡ್ರಿ. ವಿಡಿಯೋ ಮಾಡೋಣ ಅಂತ ಬರ್ರಿ ಸ್ಟಾರ್ಟ್ ಮಾಡೋಣ. ಎಷ್ಟಾಗೈತಿ ಈಗ ಓಡೋ 86 ಓಡೋ ಮಾಡಿದ್ದೇನೆ ಗೈಸ್ ಒಂದೇ ದಿನದಾಗ. ನಿನ್ನೆ ಬರ್ಬೇಕಂದ್ರೆ ಒಂದು 60 ಕಿಲೋಮೀಟ್ರ್ ಆಯ್ತು ಬೆಳಗಾವಿದಿಂದ ಹುಕ್ಕೇರಿ. ಆಮೇಲೆ ಒಂದು 20 ಕಿಲೋಮೀಟ್ರ್ ಓಡಾಡಿದ್ದೇನೆ ಅಲ್ಲಿ ಇಲ್ಲಿ.
ಸೊ ಈಗ ಮತ್ತೆ ಗಾಡಿ ಸ್ಟ್ಯಾಂಡರ್ಡ್ ಆಗೈತಿ ಗೈಸ್, ಅದಕ್ಕೆ ಇಷ್ಟು ಚಾಲೂ ಆಗೋಲ್ತು. ಫಸ್ಟ್ ಹಿಮಾಲಯನ್ 450 ಓನರ್ ಇರ್ಬೇಕು. ನಾ ಈಚೆ ಕಡೆ ಅಂದ್ರೆ ಉತ್ತರ ಕರ್ನಾಟಕ, ಅದ್ರಾಗೂ ಬೆಳಗಾವಿ ದಿಂದ 50 ಕಿಲೋಮೀಟ್ರ್ ಹುಕ್ಕೇರಿದವನ ಪೂರಾ ಲೋಕಲ್ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹಿಮಾಲಯನ್ 450 ಮ್ಯಾಗ ವಿಡಿಯೋ ಮಾಡೋದು ನಾನು ಫಸ್ಟ್ ಅಂತೇಳಿ ಅನ್ನಿಸ್ತೈತಿ. ಯಾಕಂದ್ರೆ ನಾ ಭಾಳ ಹುಡುಕಾಡಿದ್ದೇನೆ ಯೂಟ್ಯೂಬ್ದಾಗ ವಿಡಿಯೋಗಳು ಎಲ್ಲ. ನನಗೆ ಹಂಗೆ ಗೊತ್ತು ಮಚ್ಚ, ನಿನ್ಗೆ ಹಿಂಗೆ ಗೊತ್ತು ಮಚ್ಚ, ನಾನು ಹಂಗೆ ನೀನು ಹಿಂಗೆ ಅಂತಾರು ಗೈಸ್. ಆದ್ರೆ ಬೆಂಕಿ ಬಬ್ಲಾದಿ ಗಿಚ್ಚಿ ಗಿಲಿ ಇವೆಲ್ಲ ಈ ವಿಡಿಯೋದಾಗ ಸಿಗ್ತಾವ. ಗ್ರೀನ್ ಈ ಸ್ಪೀಡ್ ಬೇಕಾದ್ರೆ ಗೈಸ್ ನೋಡ್ರಿ, ನನಗೇನು ಫೀಲ್ ಆಗಂಗಿಲ್ಲ. ನಾ ಸ್ಯಾಡ್ಲಿಂಗ್ ಮಾಡ್ತೇನೆ, ಮಸ್ತ್ ಓ ಇಷ್ಟು ದೊಡ್ಡ ಸ್ಪೀಡ್ ಬೇಕಾರೈತಿ. ಯಾವ್ದು ಕಾರ್ಗೆ ಜಿಗಿಸಿದ ಸೀದಾ ಗ್ಯಾರೇಜ್ಗೆ ಹಾಕ್ಬೇಕು, ಎಲ್ಲಕ್ಕೆಲ್ಲ ಕಿತ್ಕೊಂಡು ಬೀಳ್ದೈತಿ. ಯಾವ್ದು 2 ವೀಲರ್ ಜಿಗಿಸಿದ್ರು ಹಾರ್ಕೊಂಡು ಬೀಳ್ಬೋದು. ಆದ್ರೆ ಇದೇನು ಸೊಕಾಪ್ಸರ್ ಕೊಟ್ಟಿದ್ದಾನೆ ಗೈಸ್. ಗಾಂಡ್ ಫಾಡ್ ಇಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ರಕ್ಷಿ ಐತ್ರಿ. ಅಲ್ಲಿಂದ ರೈಟ್ ತಗೊಳ್ರಿ, ಮುಂದೆ ಹೊಳಿಗೆ ಹೋಗುಣ್ರಿ. ಫೋಟೋ ತೆಗಿಯೋಣ್ರಿ, ವಿಡಿಯೋ ಮಾಡೋಣ್ರಿ. ನಮ್ಮನ್ನು ಉತ್ತರ ಕರ್ನಾಟಕದಿಂದ ಬೆಳೆಸ್ರಿ, ಅವ್ನು ಮುಂದೆ ಹೋಗಿ ಬಿಡೋಣ್ರಿ. ಏನಂತೀರಿ? ಇದು ರೀ ಎಲ್ಲ ಭಾಳ ಗೊತ್ತಿಲ್ದವ್ರ ಅವ್ರಿವ್ರು ಬಂದವ್ರಿಗೆಲ್ಲ ರೀಚ್ ಮಾತಾಡ್ತೇವೆ. ಇಲ್ಲಾಂದ್ರೆ ಗೊತ್ತೈತ್ಲ ಗೈಸ್ ನಿಮಗಂತೂ ಒಂದ ಬೇಗದ ಪೂರಾ ಕಾಂದಾನ ಬಂದುಬಿಡ್ತೈತೆ ಅವ್ರದ್ದು. ಈ ವಿಡಿಯೋದಾಗ ಬೈದು ಬೇಡ, ಈಗ ಫಸ್ಟ್ ಐತಿ, ನಾನು ಸ್ಟಾರ್ಟಿಂಗ್ ಐತಿದ ಹಿಮಾಲಯನ್ ಮ್ಯಾಗ. ನೆಕ್ಸ್ಟ್ ನಂಗೆ ವಿಡಿಯೋ ಮಾಡಂತೇಳಿ ಕಮೆಂಟ ಇಲ್ಲ ಏನ್ರಿ ಲೈಕದು ಹೊಡೀರಿ. ನಂಗೆ ಒಂದು ಸ್ವಲ್ಪ ಚಲೋ ಅನ್ನಿಸ್ತಂದ್ರೆ ಈ ಗಾಡಿ ಮ್ಯಾಗ ವಿಡಿಯೋ ಮಾಡೋನು ಗಾಯ್ಸ್. 7:37 ಆತಿಗೆ ಟೈಮ. ಒಂದು ಫಸ್ಟ್ ಕ್ಲಾಸ್ ಹೊಳಿ ದಂಡಿಗೆ ಹೋಗಿಬಿಡೋಣಂತ. ಅರ್ಲಿ ಮಾರ್ನಿಂಗ್ ಇಲ್ಲಿ ನೋಡ್ರಿ, ನಮ್ಮ ಕಡೆ ಏನೈತಿ ಟ್ರಾಫಿಕ್ ಸಿಗಂಗಿಲ್ಲ. ಇಂಥ ಹೆವಿ ಬೈಕ್ಗಳು ನೋಡಕ್ಕೆ 100ದಾಗ ಒಂದ ಅಂತ ಹೇಳ್ಬೋದು. ಮತ್ತು ರೋಡ್ ಅಂತೂ ಚೌಕ್ ಐತಿ. ನಮ್ಮ ಸೈಡ್ ಅಂತೂ ಡೆವಲಪ್ಮೆಂಟ್ ಐತಿಪ್ಪ. ನಿಮ್ಮ ಕಡೆ ಏನು ನನಗೆ ಗೊತ್ತಿಲ್ಲ, ನೋಡಿ ಓಟ್ ಹಾಕೋತು ಬರ್ರಿ. ನಮ್ಮ ಸೈಡ್ ಅಂತೂ ಪವರ್ಫುಲ್ ಡೆವಲಪ್ ಐತಿ. ಸೀದಾ ಹೊಳಿ ಮಟನೂ ಹಿಂಗೆ ರೋಡ್ ಐತಿ ನೋಡ್ರಿ ಗೈಸ್. ಇನ್ನು ಸ್ವಲ್ಪ ದಿನ ಆದ್ಮ್ಯಾಗ ಎಲ್ಲ ವಿಂಡ್ಶೀಲ್ಡ್ ಮತ್ತು ಎಲ್ಲ ಅದಾವೆ, ಎಲ್ಲ ತರಿಸಿಟ್ಟಿದೆ. ಕಮ್ಮಿ ಒಂದು 15,000 ರಿಂದ 17,000 ಮಟ್ಟ ಇನ್ವೆಸ್ಟ್ ಮಾಡಿದ್ದೇನೆ ಗೈಸ್. ಒಂದು ಎಸೆಸರೀಸ್ಗೆ ಲೋಡ್ ಮಾಡ್ತೇನೆ. ಲೋಡ್ ಮಾಡಿದಾಗ ಅಲ್ಲಿ ಲೋಡ್ ಮಾಡಿ ವಿಡಿಯೋನು ಮಾಡ್ತೇನೆ, ನೋಡುವಂತ್ರೆ ನಮ್ಮ ಹಳ್ಳಿ ಒಳಗೆ ಹೆಂಗೈತೆ ನೋಡ್ರಿ. ಅವನ ಜೀವನ ಮಸ್ತ್ ಅಂದ್ರೆ ಮಸ್ತ್. ಅದಕ್ಕೆ ನಂಗೆ ಎಲ್ಲೂ ಸಿಟಿ ಒಳಗೆ ಬೆಂಗಳೂರು ಅಲ್ಲಿ ಇಲ್ಲೇ ಹೋಗಕ್ಕೆ ಆಗಂಗೆ. ಇಲ್ಲಿ ಹೋದ್ರೂ ನಾವು ಬಂದು ಬಿಡ್ತೇವೆ ಆಗ ಒಂದು ವಾರದಾಗದು ಕೈ ಮುಗಿದ. ಬೇಡಪ್ಪ ನೋಡ ಈ ಗುದ್ದಾಡಿ ಜೀವನ. ನಮ್ಮ ಕಡೆ ನೋಡ್ರಿ ಗೈಸ್, ಅವಾಗಿಂದ ಇಲ್ಲಿ ಬರತ್ತೀನಿ ಒಂದು ಗಾಡಿ ಹಿಂದೆ ನಾ ಇಲ್ಲ. ಯಾಕಂದ್ರೆ ನಮ್ಮ ಕಡೆಗೆ ಅಷ್ಟು ಫ್ರೀಡಮ್ ಐತೆ ರೋಡ್ ಮ್ಯಾಗ. ಮಜಾ ಮಾಡ್ರಿ ಮಜಾ. ನಾವು ಇರಾಕ ಬೆಳ್ಯಾಕ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ. ನಿಮ್ಗೆ ಎಷ್ಟು ನಮಸ್ಕಾರ. ಏನು ಹೇಳಿದ್ರು ಕಡಿಮೆ. ನಾನು ನಿಮ್ಮ ಹೆಸರು ಮ್ಯಾಗ ನಾವು ಬದುಕಬೇಕಷ್ಟ, ಮತ್ತೇನಿಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ನಾವು ಮುಂದಿನವ್ರನ್ನ ದಂಡಿಗೆ ಸರಿ ನಮಗೂ ಒಂದು ರೂಟ್ ಇತ್ತು ಅಂತ ಹೇಳಕ್ಕೆ ಒಂದು ಹಾದಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವ್ರು. ಮುಂದೆ ಯಾವತ್ತೂ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆನೂ ನಾನು ಗೈಸ್ ಸತ್ ಹೊಂಟಿದಾರಲಿ ಸುಳ್ಳು ಮುಕ್ಕಡ್ರೆ ಆಡಬೇಡ್ರಿ. ಅದು ಬೆಟ್ಟಿಂಗ್ ರಮ್ಮಿ ಅಂತೇಳಿ ಚಾಲೂ ಮಾಡ್ರಿ. ಅದು ಎಲ್ಲ ಆಡಕ್ಕೆ ಹೋಗ್ಬೇಡ್ರಿ, ಸತ್ತ ಹೋಗ್ತೀರಿ. ಮನಿಗಿನಿ ಮಾಡ್ಕೊಂಡು ಇಂತೀನಿ ಎಲ್ಲರೂ ಬಿಟ್ಟು ಬರ್ಬೇಕಿದ್ದು ನೋಡ್ರಿ ನೀವು. ನೀರು 3ನೇ ಕೆರದು ಅಯ್ಯೋ ಅಂಜಿನ್ಯ ಚೋಟ್ ಪಕಡಾಗಿದ್ದು ಗಾಡಿ ನಂದು. ಯಾಕಂದ್ರೆ ಅಲ್ಲಿ ಕೆಸರ್ನ್ಯಾಗ ಬರ್ಬೇಕಂದ್ರೆ ಗಾಡಿ ಒಯ್ತದಂತ ಮಾಡಿದ್ನಿ. ತಾನ ಗಾಡಿ ಕೆಸರು ತಕೊಂಬಂದೈತಿ. ಹೊಳಿ ನಮ್ಮ ಬ್ರಿಡ್ಜ್ ಇದು ಇಶ್ಯೂ ನೆನಪಿಲ್ಲ. 2019 ಯಾವಾಗ ಫ್ಲಡ್ ಬಂದು ಎಲ್ಲ ಚಿಪ್ಪಾಡಿ ಆಗೈತಿ. ಹರ್ಕೊಂಡು ಕಿತ್ಕೊಂಡು ಹೋಗೈತಿ.
ಇಲ್ಲಿ ಮಠ ಕತ್ತರಿಸ್ಕೊಂಡು ಹೋಗೈತಿದ ಗಾಯ ಅಲ್ಲಿತ್ತದ ಆ್ಯಕ್ಚುಲಿ ಮೇನ ಇಲ್ಲಿ ಗಿಡ ಇತ್ತು ಅಲ್ಲಿ ಹೋಗಿ ಕುಂದಿರ್ತಿದ್ದೀವಿ ನಾವು ಇಷ್ಟೆಲ್ಲ ಇದು ಗ್ರೌಂಡ್ ಇದ್ದಿದ್ದ ಅಲ್ಲಿ ಮಠ ಇತ್ತಿದ. ಈಗೇನಾಗೈತೆ ಅಂದ್ರೆ ಎಲ್ಲ ನೀರು ಬಂದು ಕತ್ತರಿಸ್ಕೊಂಡು ಹಿಂದೆ ಹೋಗೈತಿದ. ನಾವು ಖಾಲಿ ಇದ್ದಾಗ ಬರ್ತಿದ್ವಿ ಇಲ್ಲಿ ಮೀನು ಹಿಡ್ಯಾಕ ಅದಕ್ಕೆ ಇದಕ್ಕೆ. ನಿನ್ಗಲ್ಲಿ ಅಲ್ಲಿ ಹೋಯ್ತಿದ್ನಿ ಜಾಗ ಐತಿ. ಹಾಂ ಐತಿ ಪೂರಾ ಹೊಳ್ಯಾಗನ ಗಾಡಿ ಹೋಯ್ನು. ಈ ಭಾಗ್ಯ ಯಾರಿಗೆ ಸಿಗದೆ ಇದ್ರು ಅವನು ಹೊಳ ಗಾಡಿ ಹಾಕಿದನ್ನ ನೀರು ಬಂದಾಗಂತೂ ಹಾಕೋಕ್ಕಾಗೋದಿಲ್ಲ. ಈಗ ಹಾಕಿ ವಿಡಿಯೋ ತೋರ್ಸೋದು ಮತ್ತು ಅವಾಗೂ ಒಂದು ನೋಡ್ರಿ ಇಲ್ಲಿ ನೀರಿಲ್ದಾಗ ಹೊಳ ಗಾಡಿ ಒಯ್ದೀನಿ ಅಂತೇಳಿ. ಬೇರೆ ಗಾಡಿ ಹಾಕಿದ್ರೆ ಮೈ ಅಂತೇಳಿ ಸಿಕ್ಕೊಂದು ಮಾಡಿ ಅದನ್ನ ತೆಗ್ಯಾಕೆ ಒಂದಿಬ್ರನ್ನ ಕರ್ಕೊಂಬಂದು ಇದೆಲ್ಲ ಆಗ್ತಿತ್ತು. ಇಲ್ಲಿ ಡೇ 2 ಒಳಗೆ ಇಷ್ಟೆಲ್ಲ ಮಾಡೋದು ಎಷ್ಟು ಸರಿ ನನಗೂ ಗೊತ್ತಿಲ್ಲ. ಖರೆ ಇದು ಮೇಡ್ ಫಾರ್ ಇಂಥದ್ದೆಲ್ಲ ಮಾಡಕ್ಕನ ಐತಿ. ಫಾಸ್ಟ್ ಇತ್ತಂದ್ರೆ ಇವು ಕಲ್ಗಿಲ್ಲಿ ಏನೂ ಹತ್ತೋದಿಲ್ಲ ಗೈಸ್. ಸ್ಲೋ ಇತ್ತಂದ್ರೆ ನಿಮ್ಗೆ ಬಾಡಿ ಮತ್ತು ಏನು ಅನ್ನಿಸ್ತೈತೆ ಅಂದ್ರೆ ಗಾಡಿ ವಜ್ಜೆ ಇತ್ತಪ್ಪ ನವ್ನಿದ ಅನ್ನಿಸ್ತೈತಿ. ಸಾಕು ಇಲ್ಲ ನೆನೆಸ್ತಾನೆ. ಹತ್ತಿದಿಲ್ಲ ನೀ. ಹಾಂ ನಾ ಮನಸ್ನ್ಯಾಗ ಅನ್ಕೊಂಡಿರ್ಕಿಲ್ಲ ಈ ಗಾಡಿ ನಾ ರೊಕ್ಕ ಜಮಾ ಮಾಡಿ ಮನ್ಯಾಗ ₹1 ಇಲ್ಲ ಈ ಗಾಡಿ ನಾ ಖರೀದಿ ಮಾಡ್ತೇನೆ ಅಂತೇಳಿ. ಹಾರ್ಡರ್ನ್ ಭಾಳ ಕೆಟ್ಟ ಹಾರ್ಡರ್ನ್ ಐತಿ ಗಾಡಿ. ಮಾಷಾಲ್ಲ ಏನು ಕಾಣತೈತಿ ಗಾಡಿ. ಈ ಗಾಡಿ ಆ್ಯಕ್ಚುಲಿ ಡ್ರೀಮ್ ಕಮ್ ಟ್ರೂ. ನನಗೆ ಬೇರೆದವ್ರ ಗಾಡಿ ನೋಡ್ತಿದ್ದು ಅಯ್ಯ ಏನು ಗಾಡಿ ಇರ್ತದ, ಏನು ಪವರ್ಫುಲ್ ಗಾಡಿ ತೊಗೊಂಡನಪ್ಪ ಇವ್ರಪ್ಪ, ಬಿಗ್ ಶಾಟ್ ಇರ್ಬೇಕು ಹಂಗೆ ಹಿಂಗೆ ಅಂತೇಳಿ ಹಿಂಗೆ ಇತ್ತು. ನಮ್ಮಪ್ಪನ ಕಡೆನೂ ಗಾಡಿ ತೊಗೋಬೋದಿತ್ತು. ಖರೆ ಓನರ್ನ ಮಾಡಿ ತೊಗೊಂಡಿದ್ದಕ್ಕೆ ಇಟ್ಟು ಸ್ಯಾಟಿಸ್ಫೈಡ್ ಅದೇನಂದ್ರೆ ಏನು ಹೇಳಂಗಿಲ್ಲ ಗೈಸ್. ಮಸ್ತ್ ಅಂದ್ರೆ ಮಸ್ತ್ 100% ಸ್ಯಾಟಿಸ್ಫೈಡ್ ಅದೇನು. ಈ ₹4,00,000 ಇನ್ವೆಸ್ಟ್ಮೆಂಟ್ ನನ್ನ ಜೀವನದಾಗ ಅಂತೂ ನಾ ಮಾಡಿದ್ದು ನನ್ನ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಆಗೈತಿ. ಅಂದ್ರೆ ಅಷ್ಟು ಮಜಾ ಬರತೈತಿ ನನಗೆ ಗಾಡಿ. ನಿಮಗೂ ಬೈಕ್ ಲವರ್ಸ್ ಇರ್ತಾರಲ್ಲ ಅಂದ್ರೆ ಬೈಕ್ ಇಂತೂಸಿಯಾಸ್ಟಿಂಗ್ ಅದಿರ್ತಾರಲ್ಲ ಗೈಸ್, ಅವ್ರದ್ದಿದೆ. ಅವರಿಗೆ ನನ್ನ ಮಾತು ಅರ್ಥ ಆಗ್ತೈತಿ. ಇನ್ನು ಉಳ್ಕಿದವರಿಗೆ ಏನು ಮಾಡಿದ್ಲೆ ಒಂದು ₹4,00,000 ತೊಗೊಂಡು ನೀರ ಹಾಕಿ ಸುಳ್ಳು ಅಂತೇಳಿ ಅಂತಾರು. ಸೊ ಏನು ಮಾಡೋಕ್ಕಾಗಂಗಿಲ್ಲ. ನಾ ಮಜಾದಾಗಿದ್ರೆ ಇನ್ನೊಂದು ಗಾಡಿ ಇಂಥ 10 ಗಾಡಿ ತೊಗೋಬೋದು. ಸೊ ಸ್ಪಾಟ್ದಾಗಂತೂ ಮಸ್ತ್ ಜಾಗದಾಗ ಬಂದೇನಿಲ್ಲ ನೋಡ್ರಿ ಹೆಂಗೆ ಕಾಣತೈತಿ ಗಾಡಿ. ನೋಡ್ರಿ 360 ಡಿಗ್ರಿ ಏನೈತಿ, ಎಲ್ಲ ನೀರೈತಿ. ಅಲ್ಲಿ ಬ್ರಿಡ್ಜ್ ಬಿದ್ದೈತಿ, ಕೊಲ್ಯಾಪ್ಸ್ ಆಗೈತಿ. ಬಂದ ಈ ಟೈರ್ ಮ್ಯಾಗ ಬಂದು ಕುಂತೇನಿ. ಬೆಳಗ್ಗೆ ನೇಚರ್ದಾಗ ಕುಂದ್ರು ಮಜಾನ ಬೇರೆ ಇರ್ತೈತಿ. ಈಗ ಮುಂದೆ ಏನಾರ ಪ್ಲ್ಯಾನ್ ಮಾಡಿ ಇಲ್ಲಿ ಎಲ್ಲರೂ ಮಾಡ್ತಾರಲ್ಲ ಯೂಟ್ಯೂಬ್ದಾಗ ಕ್ಯಾಂಪಿಂಗ್ ಟೆಂಟ್ ಇಂಥದ್ದೆಲ್ಲ ಸೀನ್ ನಾವು ಸ್ಟಾರ್ಟ್ ಮಾಡೋಣಂತ. ಇನ್ಮ್ಯಾಗ ನೋಡಿ ಸಾಕಾತು ಇನ್ನು ಮಾಡೋಣಂತ. ಈಗ ಇದು ಎಲ್ಲಿ ಹೊಳ್ಳಿ ಒಳಗೆ ಹರ್ಕೊಂಬಂದಂಗೆ ಈ ಟಯರ್, ಇನ್ನೊಂದು ಸಾಮಾನು, ಇದು ಚಟಿಗಿ ಇರ್ತಾವಲ್ಲ ಅವ. ಬೆಳಗಾವಿ ಜಿಲ್ಲಾದಾಗ ನೀರಿಂದ ರಿಸೋರ್ಸ್ ಪವರ್ಫುಲ್ ಐತಿ ಎಲ್ಲ ಕಡೆ. ಇಲ್ಲೇ ಮ್ಯಾಗ ಅಂಬೂಲಿ ಒಳಗೆ ಮಹಾರಾಷ್ಟ್ರ ಗುಡ್ಡದಾಗೆಲ್ಲ ವೆಸ್ಟರ್ನ್ ಘಾಟದಾಗ ಮಳೆ ಆತಂದ್ರೆ ನಮ್ಮ ಕಡೆ ಇವೆಲ್ಲ ಅದ ನೀರಿದೆ, ಅಲ್ಲಿಂದನೇ ಬರ್ತೈತಿ ಗಾಯ್ಸ್. ಇದು
ಇಲ್ಲಿಂದ ಕಮ್ಮಿ ಇಲ್ಲಿಂದ ಉಕ್ಕೇರಿ ಒಂದು 12, ಆ ಕಡೆಯಿಂದ ಒಂದು 30, ಟೋಟಲ್ ಒಂದು 50 ಕಿಲೋಮೀಟರ್ದಾಗ ಹಿಂದೆ ಮಳೆ ಆದ್ರೆ ನಮಗೆ ಫುಲ್ ನೀರು. ಇದೊಂದು ಫುಲ್ ಬೆನಿಫಿಟ್ ಐತಿ. ಇನ್ಮ್ಯಾಗ ನಾವು ಬೇರೆ ಕಡೆ ಕಲ್ಚರ್ ನಮ್ಮ ಕಡೆ ತರಕ್ಕೆ ಟ್ರೈ ಮಾಡೋಣ. ಹಳ್ಳಿ ಒಳಗೆ ಮಸ್ತ್ ಲೈಫ್ ಲೀಡ್ ಮಾಡೋಣಂತ. ಹೆಂಗಂತೀರಿ, ಏನಂತೀರಿ? ಮತ್ತು ಈಗ ಏನು ಮಾಡೋಣ ಅಂದ್ರೆ ಗಾಯ್ಸ್, ಮತ್ತು ಹೆಲ್ಮೆಟ್ ಕ್ಯಾಮ್ರಾ ಒಳಗೆ ಸಿಗ್ತೇನಂತ. ಮುಂದೆ ಹೋಗುನು. ಮಳೆ ಬರುವ ಆಕಾರ ಆಗೈತೆ, ಕರ್ರಾಗೈತೆಲ್ಲ ಮೂಡ. ಸೊ ಮತ್ತೀಗ ಬೈಕ್ ಹತ್ತೋನಂತ. ವಿಡಿಯೋ ಬ್ಯಾಟ್ರಿ ಕಡಿಮೆ ಐತಿ. ಎಷ್ಟೋ ಮಟ್ಟ ಬರ್ತೈತಿ. ಒಂದು 2 ನಿಮಿಷ 5 ನಿಮಿಷ ಎಷ್ಟು ಆಗ್ತೈತಿಲ್ಲ ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡ್ತೇನೆ. ಫಸ್ಟ್ ವಿಡಿಯೋ ಹಿಮಾಲಯನ್ ಮ್ಯಾಗ ಮಸ್ತ್ ಐತಿ. ಗಾಡಿ ಮಾತ್ರ ಮಸ್ತ್ ಐತಿ ಗಾಯ್ಸ್. ನೋಡ್ಕೊತೀರಿ ವಿಡಿಯೋ. ಹಿಂಗೆ ಸಪೋರ್ಟ್ ಮಾಡಿರಿ. ನಾ ಹಿಂಗೆ ಈಗ ಬಂದು ಹಿಂಗೆ ಮತ್ತೆ ಕ್ಯಾಮ್ರಾ ಮುಂದೆ ಮಾತಾಡ್ತೇನೆ ಗೊತ್ತಿಲ್ಲ. ಅಲ್ಲೇ ಇದ್ರೊಳಗನೆ ಎಂಡ್ ಆಗ್ಬೋದು. ಎಷ್ಟೋ ಮಟ್ಟ ಬರ್ತೈತೆ ಅಷ್ಟೋ ಮಟ್ಟ ನೋಡ್ರಿ. ದೆನ್ ಮತ್ತೆ ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಈಗ ಇಲ್ಲಿಂದ ಮುಂದೆ ಹೋಗೋಣಂತ. ನೋಡ್ರಿ ಎಷ್ಟು ಮಸ್ತ್ ಐತಿ ನಿಸರ್ಗ, ನೇಚರ್. ಈಗ ಏನು ಮಾಡೋಣಂದ್ರೆ ಗಾಡಿ ಸ್ಟಾರ್ಟ್ ಮಾಡೋಣಂತ. ಮೋಡ್ ಅದಾವ ಇಲ್ಲಿ. ನಾ ಏನು ಮಾಡಿದ್ದೇನೆಂದ್ರೆ ರೇರ್ ABS ಆಫ್ ಮಾಡಿದ್ದೀನಿ. ಇಲ್ಲಿ ಇದ್ರದ್ದು ಚೆಕ್ ಮಾಡೋಣಂತ. ಒಟ್ಟು ಟೋಟಲ್ ಈಗ ಎಲ್ಲ ಟೈಪ್ ರೀ ಗಾಡಿ ನಮ್ದು ಐತೆ ಅಂದ್ಮ್ಯಾಗ. ಈಗ ಬೇರೆದವ್ರ ಗಾಡಿ ಇಸ್ಕೊಂಬಂದೀವಿ ಎಲ್ಲ ಇಂಥದ್ದೆಲ್ಲ ಕೆತ್ತಬಜಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಗಾಡಿ ಐತಿ. ನೋಡ್ತಾನೆ ಚಂದಂಗೆ ಕಲಿತಾನೆ. ಇದ್ರದ್ದು ಏನೇನು ಸೆಟ್ಟಿಂಗ್ ಐತಿ ಏನೈತಿ ಎಲ್ಲ ತಿಳ್ಕೊತಾನೆ. ಮಸ್ತ ಓಡಾಡಿಸ್ತಾನೆ. ರೇರ್ ABS ಫೀಲ್ ಆಫ್ ಮಾಡಿದ್ದ ಒಂದೇ ಗಾಜ್ನ್ಯಾಗ ಫೀಲ್ ಬಂತ್ರಿ ಗೈಸ್. ಹೆಂಗಂದ್ರೆ ಸ್ಪಿನ್ ಆತದ ಫುಲ್. ABS ಆನ್ ಇತ್ತಂದ್ರೆ ಸ್ಪಿನ್ ಆಗಂಗಿಲ್ಲ. ಒಂದೇ ಲೆವೆಲ್ ಹೋಗ್ತೈತಿ. ಸ್ಪಿನ್ ಆಗತೈತಿ, ಕಾರ್ ಸ್ಪಿನ್ ಆಗತೈತಿ. ಹೆಂಗೆ ಇರಿಸ್ಲಿ? ಇಲ್ಲೇ ಇರಿಸ್ತಾನೆ. ಇಲ್ಲೇ ಇರಿಸ್ತಾನೆ. ಮಸ್ತ್ ಐತಿ. ಗೊತ್ತಾಗಂಗಿಲ್ಲಪ್ಪ. ಫುಲ್ ಕಾನ್ಫಿಡೆನ್ಸ್ ಬರತೈತಿ ಈಗಂತೂ ಗಾಡಿ ನುಗ್ಸಕ್ಕೆ. ಇದ್ರೊಳಗೆ ಹೋದೆ ಒಳಗೆ ಅಲ್ಲಿ ಅಲ್ಲಿ ಎಲ್ಲ ಕಡೆ ನೋಡ್ರಿ. ಈಗ ಜಸ್ಟ್ ಅಂತ ಹೋದೆ ಒಳಗೆ ಬಂದು ಈ ರಾಡಿದ ನನಗೆ ಡೌಟ್ ಇತ್ತು. ನಾವು ನೋಡೋದ ಆಯ್ತು ಐತೆ. ಹಿಂದಿನ ಗಾಲಿ ತಿರುಗಿತ್ರಿ. ಸ್ವಲ್ಪ ರೇಸ್ ಜಾಸ್ತಿ ಮಾಡಿದ ಕುಲ್ಲೇ ಅದ. ABS ಆಫ್ ಐತಿ. 6th ಗೇರ್ದಾಗ ಐತಿ. ABS ಆನ್ ಮಾಡೋಣ. ಎಕೋ ಮೋಡ್, ಪರ್ಫಾರ್ಮೆನ್ಸ್ ಮೋಡ್, ABS ಆನ್. ABS ಆಕ್ಟಿವೇಟೆಡ್. ರನ್ನಿಂಗ್ದಾಗ 6th ಗೇರ್ದಾಗ ಏನು ಮಾಡೋದು? ಫುಲ್ ಕ್ಲಚ್ ಹಿಡಿಯೋದು, ಮೋಡ್ ಚೇಂಜ್ ಮಾಡಿಕೊಡೋದು. ABS ಆನ್ ಆಗ್ತೈತಿ. ರೋಡ್ ಮ್ಯಾಗ ಬಂದಿಲ್ಲ. ಈಗ ಆಫ್ ರೋಡಿಂಗ್ ಮುಗೀತ. ಸೊ ಹೈವೇಗೆ ಬನ್ನಿ. ಇದು ಹೈವೇ ಬಂದ್ಬಿಟ್ಟು ಸ್ಟೇಟ್ ಹೈವೇ ಇದು ಆ್ಯಕ್ಚುಲಿ. ಗೋಕಾಕ್ ಹೋಗ್ತೈತಿ. ಹಿಂಗೆ ಹುಕ್ಕೇರಿ, ಸಂಕೇಶ್ವರ್, ಹಂಗೆ ಸ್ಟೇಟ್ ಗಡಿಂಗ್ಲದ ಸ್ಟೇಟ್ ಹೈವೇ. ಮತ್ತು ನಮ್ಮ ದಾಬಾ ನಮ್ಮ ಸೈಟಿಗೆ ಬಂದು ಗೈಸ್. ಟೇಕೆ ನಡೆಯೋಣ ಗೈಸ್. ಇಲ್ಲಿ ಎಂಡ್ ಮಾಡ್ತೇನೆ ಇದು ವಿಡಿಯೋ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮಲ್ಲಿರೋ ಒಬ್ಬ ಹೊಸ ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕ ಹುಡುಗ ಹಿಮಾಲಯದ ಮ್ಯಾಗ ಬಂದೀಗ ಸಮಥಿಂಗ್ ವಿಡಿಯೋ ಮಾಡತ್ತೀನಿ. ಸಪೋರ್ಟ್ ಮಾಡಿರಿ ಒಟ್ಟು ಗೈಸ್. ಚಲೋ ಬಾಯ್.